ಅದೆಲ್ಲ ನೋಡಿ ಕನ್ನಡ ಏನಂದ್ರೆ ಭಾಷೆ ಮಾತಾಡ್ಬೇಕು. ಯಾರು ಅವ್ರಿಗೆ ಓದಬೇಕು ಬರಿಬೇಕು ಅಂತ ಯಾರು ಹೇಳಲ್ಲ. ಯಾಕಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕ್ರಿ. ನೋಡಿ ನಾವು ಬೇರೆ ಊರಿಂದ ಬೇರೆ ಕಡೆಯಿಂದ ಬಂದು ನಾವು ಜೀವನ ಮಾಡಿದ್ರೆ ಇಲ್ಲಿ ಯಾರ ಕಮ್ಯುನಿಟಿ ಇದಾವ ಸ್ವಲ್ಪ ರೆಸ್ಪೆಕ್ಟ್ ಹೆಂಗ್ ಕೊಡ್ತೀರಾ? ಅವರು ಭಾಷೆ ಸ್ವಲ್ಪ ಮಾತಾಡ್ಬೇಕು, ಸ್ವಲ್ಪ ಪೊಲೈಟ್ ಆಗಿರ್ಬೇಕು. ನಾನು ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಆಗತ್ತಾ? ಅದು ರೆಸ್ಪೆಕ್ಟ್, ಹ್ಯುಮ್ಯಾನಿಟಿ ಅಷ್ಟೇ, ಮತ್ತೇನಿಲ್ಲ. ಆದ್ರೆ ನಾವು ಯಾರಿಗೂ ಫೋರ್ಸ್ ಮಾಡಬಾರ್ದು. ಅಲ್ಲಿ ನೋಡಿ ಇವರೆಲ್ಲ ಹೋಗ್ಬಿಟ್ಟು ಯಾರೋ ಹೊಡಿತಾ ಇದ್ರು, ನಪ್ಕ ಇದೆ ನಿಮ್ಗೆ ಕ್ವಶನ್ ಮಾಡಿ ಹೊಡೆದ್ರು. ಹೆಂಗಾಗತ್ತಿದೆ? ಅವ್ರಿಗೆ ಏನು ಆಲೋಚನೆ ಹೆಂಗ್ ಮಾಡಿದ್ರು? ಯಾಕಂದ್ರೆ ಅವ್ರಿಗೆ ಎನ್ಕರೇಜ್ಮೆಂಟ್ ಇದೆ. ನಾನು ಸಿದ್ದರಾಮಯ್ಯ ಅವರು ಬಹಳ ಒಳ್ಳೆಯವರು. ನಮ್ಮ ಸ್ಟೇಟ್ ಅಲ್ಲಿ ಯಾವ ಚೀಫ್ ಮಿನಿಸ್ಟರ್ ಬಂದಿದ್ದಾರೋ ಇವಾಗವರೆಗೂ 56 ಅಂತ, ಅದರಲ್ಲಿ ಸಿದ್ದರಾಮಯ್ಯ ಅವರು ಟಾಪ್ 5 ಅಲ್ಲಿ ಇದ್ದಾರೆ. ಬಹಳ ಒಳ್ಳೆಯವರು. ಅವ್ರು ಫಿನಾನ್ಸ್ ಮಿನಿಸ್ಟರ್ ಆದಾಗ ರೆವಿನ್ಯೂ ಡಿಫಿಸಿಟ್ ಇಂದ ರೆವಿನ್ಯೂ ಸರ್ಪ್ಲಸ್ ಮಾಡಿದ್ರು. ಟೈಟ್ ಕಂಟ್ರೋಲ್ ಇತ್ತು, ಸರಿ ಮಾಡಿದ್ರು. ಸ್ಟೇಟ್ಗೆ ಉದ್ಧಾರ ಮಾಡಿದ್ರು. ಮುಂಚೆ ಚೀಫ್ ಮಿನಿಸ್ಟರ್ ಇದ್ದಾಗೂ ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರು. ಬಹಳ ಒಳ್ಳೆ ಮನುಷ್ಯ. ಅವ್ರು ಹೆಂಗ್ ಬಂದ್ರು? ಅವರು ಯಾರು ಅವ್ರಿಗೆ ಸಹಾಯ ಮಾಡಿಲ್ಲ ರೀ. ಅವರು ಬಡವರಿಂದ ಮುಂದೆ ಬಂದ್ಬಿಟ್ಟು ಅವರು ಪೊಲಿಟಿಕಲ್ ಮಾಡಿಬಿಟ್ಟು ಅವರೇ ಉದ್ಧಾರ ಆಗ್ಬಿಟ್ಟು ಅವರೇ ಮುಂದೆ ಬಂದಿದ್ದಾರೆ. ಆ ತರ ಲೀಡರ್ಸ್ ಬಹಳ ಕಮ್ಮಿ. ನಮ್ಮ ದೇವೇಗೌಡರು ಹಂಗೆ ಇದ್ರು. ದೇವೇಗೌಡರು ಬಡವರಿಂದ ಬಂದ್ರು, ಬಹಳ ಒಳ್ಳೆ ಲೀಡರು. ಅವ್ರಿಗೆ ನಾವು ಕ್ರಿಟಿಸೈಸ್ ಮಾಡ್ಬೋದು. ಸಿದ್ದರಾಮಯ್ಯ ನಾನು ಕ್ರಿಟಿಸೈಸ್ ಮಾಡ್ತೀನಿ. ಅದೇ ಅವ್ರಿಗೆ ಬಹಳ ನಂದು ರೆಸ್ಪೆಕ್ಟ್ ಇದೆ. ಅವ್ರ ಕಷ್ಟದಿಂದ ಮುಂದೆ ಬಂದಿದ್ದಾರೆ. ಹೆಂಗ್ ಬಂದ್ರು? ಶಿಕ್ಷಣೆ. ಅವರು ಲಾಯರ್ LLB ಮಾಡಿದ್ರು. ಗೊತ್ತಿದ್ಯಾ? LLB ಕಷ್ಟದಿಂದ ಮಾಡಿದ್ರು. ದೇವೇಗೌಡರು ಇಂಜಿನಿಯರಿಂಗ್ ಡಿಪ್ಲೊಮಾ ಮಾಡಿದ್ರು. ಅವಾಗ ಒಂದು 70-75 ವರ್ಷದ ಏನಿತ್ತು 70 ವರ್ಷದಲ್ಲಿ? ಬೇರೆ ಒಂದು ಚಿಕ್ಕೂರಿಂದ ಬಂದ್ರು. ಬಹಳ ಕಷ್ಟಪಟ್ಟಿದ್ದಾರೆ ಅಲ್ವಾ? ಆತರ ಕಷ್ಟಪಟ್ಟಿದ್ದಾರೆ. ನಮ್ಮ ಯಡಿಯೂರಪ್ಪ ಅವರು ಗ್ರಾಸ್ ರೂಟ್ ಲೀಡರ್ ರೀ. ಅವರು ಗ್ರಾಸ್ ರೂಟ್ ಲೀಡರ್. ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೆ? 60 ವರ್ಷ ಕೆಲಸ ಮಾಡಿ 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 ಉದ್ಧಾರ ಆಗಿ ಮುಂದೆ ಇವರ ಬಹಳ ಒಳ್ಳೆಯವರು. ಸಿದ್ದರಾಮಯ್ಯ ಒಳ್ಳೆ ಕೆಲಸ ಮಾಡಿದ್ರು. ಆದ್ರೆ ಇದು ಹಿಂದಿನ 2 ವರ್ಷದಲ್ಲಿ ಈ ತರ ಭ್ರಷ್ಟಾಚಾರ ಆಗೋದು, ಈ ತರ ಬೆಂಗಳೂರಿಗೆ ಹೀನ ಆಗೋದು, ಈ ತರ ಒಂದು ನಮ್ದು ಇನ್ವೆಸ್ಟ್ಮೆಂಟ್ ಇಲ್ಲ, ಬಹಳ ಕಷ್ಟ ಆಗತ್ತೆ. ಈ ತರ ಡೆಫಿಸಿಟ್ ಜಾಸ್ತಿ ಆಗೋದು. ಅವರು ಖರ್ಚು ತಗೊಂಡ್ಬಿಟ್ಟು ಲೋನ್ ತಗೊಂಡ್ಬಿಟ್ಟು ಯಾರಾದ್ರೂ ಸಬ್ಸಿಡಿ ಕೊಡ್ತಾರ? ಅದಕ್ಕೆ ನೋಡಿ ನನಗೆ ಬಹಳ ಬೇಜಾರಾಗ್ತಿದೆ. ಸಿದ್ದರಾಮಯ್ಯ ಅವ್ರಿಗೆ ಬೇರೆ ಯಾರೋ ಬಂದು ಏನೋ ಮಾಡಿದ್ರೆ ಸಿದ್ದರಾಮಯ್ಯ ಈ ತರ ಮಾಡಬಾರ್ದು. ಅವ್ರು ಬಹಳ ಒಳ್ಳೆಯವರು. DK ಶಿವಕುಮಾರ್ ಒಂದು ವೆರಿ ಸ್ಟ್ರಾಂಗ್ ಲೀಡರು. ಬೇರೆಯವರು ಅವರು ಆ ತರ ಲೀಡರ್ಸು. ಅವ್ರಿಗೇನ್ ಮಾಡೋದು? ಅವ್ರನ್ನ ಕೇಳಿದೆ ಮಾಡಿ ಮಾಡಿ ಅಂತ. ಅವ್ರ ತಾಕತ್ತಿದೆ, ಗಟ್ಟಿ ಮನುಷ್ಯ. ಅವ್ರ ತಾಕತ್ತಿದೆ, ಕೆಲಸ ಮಾಡ್ಬೇಕು. ಅವರು ಸ್ವಲ್ಪ ಅಟೆನ್ಷನ್ ಕೊಡ್ಬೇಕು. ಅಟೆನ್ಷನ್ ಕಮ್ಮಿ. ಹೌದಪ್ಪ, ಅದಕ್ಕೆ ನಾನು ಹೇಳ್ತೀನಿ, ನೀವು ಔಟರ್ ರಿಂಗ್ ಎಲ್ಲ ಮಾಡಿದ್ರಿ. ಯಾರು ಕೆಲಸ ಸಸ್ಪೆಂಡ್ ಮಾಡ್ರಿ ಅವ್ರಿಗೆ. ಇವಾಗ ಇದು ಸ್ಟಾಂಪೀಡ್ ಆಯ್ತು. ಸಿದ್ದರಾಮಯ್ಯ ಏನ್ ಮಾಡಿದ್ರು? ಎಲ್ಲರಿಗೂ ಸಸ್ಪೆಂಡ್ ಮಾಡಿದ್ರು. ಆತರ ಸಸ್ಪೆಂಡ್ ಮಾಡ್ರಿ. ಯಾರು ಕಳ್ತನ ಮಾಡ್ತಾರೋ, ಏನು ಸಿಟಿ ಕ್ಲೀನ್ ಮಾಡೋದು, ಅದು ನಮ್ಗೇನಾದ್ರು ಫೇವರ್ ಮಾಡ್ತಾರ? ನಾವು ದುಡ್ಡು ಕೊಟ್ಟು ಸಿಟಿ ಕ್ಲೀನ್ ಮಾಡ್ಬೇಕು, ಖರ್ಚು ಮಾಡಿ ಕ್ಲೀನ್ ಮಾಡಿ ಏನ್ ಮಾಡ್ಬೇಕು? ಅವರು ಕೆಲಸ ಮಾಡ್ತಾರೆ. ಡೆರಿಲಿಕ್ಷನ್ ಆಫ್ ಡ್ಯೂಟಿ. ಎಲ್ಲರಿಗೂ ಸಸ್ಪೆಂಡ್ ಮಾಡಿ, ಸಾಕ್ ಮಾಡಿ, ಕೆಲಸ ತೆಗಿಸ್ಬಿಡಿ ಅವ್ರಿಗೆಲ್ಲರಿಗೂ. ಯಾಕೆ ತಗೊಳ್ಳಲ್ಲ ನೀವು? ಅವ್ರು ಕೆಲಸ ಮಾಡ್ತಾ ಇಲ್ಲ ರೀ ಅಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.